ಇವತ್ತಿನ ಈ ವಿಡಿಯೋದಲ್ಲಿ ಆನ್ಲೈನ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಎಂಬುದನ್ನು ನೋಡ್ಬೋದು. ಅದು ಕೂಡ ಕೇವಲ 25 ರೂಪಾಯಿಗೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇಲ್ಲಿ ಹೇಳಿರೋ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಮದುವೆ ಆದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸೋದು ತುಂಬಾ ಅಗತ್ಯ. ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಯೂಸ್ ಆಗುತ್ತೆ. ESIನಲ್ಲಿ ಮೆಟರ್ನಿಟಿ ಲೀವ್ ಅಪ್ಲೈ ಮಾಡೋದಕ್ಕೆ ಮತ್ತು ಪಾಸ್ಪೋರ್ಟ್ಗೆ ಹಾಗೂ ಇನ್ನಿತರ ಕೆಲವು ಡಾಕ್ಯುಮೆಂಟ್ಸ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೊದಲಾದರೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತುಂಬ ಹೊತ್ತು ಕ್ಯೂನಲ್ಲಿ ನಿಲ್ಲಬೇಕಾಗಿತ್ತು. ಅಥವಾ ಕೆಲವು ಬ್ರೋಕರ್ಗಳಿಗೆ 1,000, 2,000, 3,000 ಈ ರೀತಿ ಹಣ ಕೊಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಪಡ್ಕೋಬೇಕಾಗಿತ್ತು. ಆದರೆ ಈಗ ಗೌರ್ಮೆಂಟ್ ಆನ್ಲೈನ್ ಪೋರ್ಟಲ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ನೀವು ಮನೆಯಲ್ಲಿಯೇ ಕುಳಿತು ಅಥವಾ ಸೈಬರ್ನಲ್ಲಿ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಕೇವಲ 25 ರೂಪಾಯಿಯಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ಆನ್ಲೈನ್ನಲ್ಲಿಯೇ ಡೌನ್ಲೋಡ್ ಮಾಡ್ಬೋದು. ಇದರಿಂದ ಸಮಯ ಕೂಡ ಉಳಿತಾಯವಾಗುತ್ತೆ. ನೀವು ಬ್ರೌಸರನ್ನು ಓಪನ್ ಮಾಡಬೇಕು. ನಂತರ ಇಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಟೈಪ್ ಮಾಡಿ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ತುಂಬ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ 2.0 ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಮೊದಲನೇ ಬಾರಿಗೆ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದರೆ ಇಲ್ಲಿ ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿರ್ತಾರೆ ಅವರು ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಮೊದಲನೇ ಬಾರಿ ವೆಬ್ಸೈಟ್ ಓಪನ್ ಮಾಡ್ತಿರೋವರು ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಯನ್ನು ಎಂಟರ್ ಮಾಡಿದ ನಂತರ OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಟೈಪ್ ಕ್ವಶನನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಆನ್ಸರನ್ನು ಟೈಪ್ ಮಾಡಬೇಕು. ಸೆಕ್ಯೂರಿಟಿ ಕ್ವಶನ್ನಲ್ಲಿ 6 ಕ್ವಶನ್ ಇರುತ್ತೆ. ನೀವು ಈಸಿಯಾಗಿರೋ ಕ್ವಶನನ್ನು ಸೆಲೆಕ್ಟ್ ಮಾಡಿ ಆನ್ಸರನ್ನು ಟೈಪ್ ಮಾಡಬೇಕು. ನಂತರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ OTP ವೆರಿಫಿಕೇಷನ್ ಮಾಡಲಿಕ್ಕೆ ನೋಟಿಫಿಕೇಷನ್ ಬಂದಿದೆ. ನೀವು ಮೊದಲಿಗೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆದಮೇಲೆ ಸೆಂಡ್ OTP ಆಪ್ಷನ್ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ಗೆ ಬಂದಿರೋ OTPಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ OTP ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ಇಮೇಲ್ ID ಎಂಟರ್ ಮಾಡಿ ಅಲ್ಲಿ ಕೂಡ ಸೆಂಡ್ OTP ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಇಮೇಲ್ IDಗೆ ಬಂದಿರೋ OTPಯನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ OTP ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನ್ಯೂ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸ್ ಸೆಂಡ್ ಟು ಯುವರ್ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್. ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ IDಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಈ ರೀತಿ ಮೆಸೇಜ್ ಬಂದಿರುತ್ತೆ. ನಂತರ ಇಲ್ಲಿ ಹೋಮ್ ಪೇಜ್ನಲ್ಲಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ಮೊಬೈಲ್ಗೆ ಬಂದಿರೋ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ನಂತರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಲಾಗಿನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 4 ಡಿಜಿಟ್ನ OTP ಬಂದಿರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಕ್ಲಿಕ್ ಮಾಡಬೇಕು. ಲಾಗಿನ್ಗೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ಗೆ ಅಥವಾ ಮೇಲ್ IDಗೆ ಬಂದಿರೋ ಪಾಸ್ವರ್ಡನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆದರೆ ನೀವಿಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಆ್ಯರೋವನ್ನು ಕ್ಲಿಕ್ ಮಾಡಿ ಚೇಂಜ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿ ನಂತರ ಓಲ್ಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ನಂತರ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ನಂತರ ನ್ಯೂ ಪಾಸ್ವರ್ಡ್ ಎಂಟರ್ ಮಾಡಿ ಚೇಂಜ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಟಿಫಿಕೇಷನ್ ಇದೆ, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ. ನಾನು ಪಾಸ್ವರ್ಡ್ ಯಾಕೆ ಚೇಂಜ್ ಮಾಡಿದೆ ಅಂದರೆ ನೀವಿಲ್ಲಿ ಡೀಟೇಲ್ಸ್ ಎಂಟರ್ ಮಾಡುವಾಗ ತಡವಾದರೆ ಪದೇ ಪದೇ ಈ ಪೇಜ್ ಲಾಗೌಟ್ ಆಗುತ್ತೆ. ಅಂದರೆ ಸೆಷನ್ ಲಾಂಗ್ ಟೈಮ್ ರನ್ ಆದರೆ ಸೆಷನ್ ಎಕ್ಸ್ಪೈರಿ ಆಗುತ್ತೆ. ಆವಾಗ ನೀವು ಮತ್ತೊಮ್ಮೆ ಲಾಗಿನ್ ಆಗಬೇಕು. ಅದಕ್ಕೆ ಈಸಿಯಾಗಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿದರೆ ಲಾಗಿನ್ ಆಗೋಕ್ಕೆ ಈಸಿ ಆಗುತ್ತೆ. ಅಥವಾ ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆದ್ದರಿಂದ ನೀವು ಡೀಟೇಲ್ಸ್ ಒಮ್ಮೆ ಎಂಟರ್ ಮಾಡಿ ಸೇವ್ ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮ ಫ್ರೀ ಟೈಮ್ನಲ್ಲಿ ಲಾಗಿನ್ ಆಗಿ ಡೀಟೇಲ್ಸನ್ನು ಎಡಿಟ್ ಕೂಡ ಮಾಡ್ಬೋದು. ಈಗ ಪಾಸ್ವರ್ಡ್ ಚೇಂಜ್ ಮಾಡಿ ಆದಮೇಲೆ ಇನ್ನೊಮ್ಮೆ ಹೋಮ್ ಪೇಜನ್ನು ಓಪನ್ ಮಾಡಿ ಇಲ್ಲಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಟು ಕಾವೇರಿ ಆನ್ಲೈನ್ ಸರ್ವಿಸಸ್. ಇಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ ಅಂದರೆ ಏನೆಲ್ಲ ಸರ್ವಿಸಸ್ ಇದರಲ್ಲಿದೆ ಅದನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಇದನ್ನು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ಇಲ್ಲಿ 3 ಆಪ್ಷನ್ಸ್ ಇದೆ.
ಹಿಂದೂ ಮ್ಯಾರೇಜ್, ಸ್ಪೆಷಲ್ ಮ್ಯಾರೇಜ್ ಮತ್ತು ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್. ಇದರಲ್ಲಿ ಹಿಂದೂ ಮ್ಯಾರೇಜ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. 2 MB ಸೈಜ್ ಫೋಟೋಗ್ರಾಫ್ ಆಫ್ ಬ್ರೈಡ್ ಆ್ಯಂಡ್ ಗ್ರೂಮ್, ಮದುಮಗಳು ಮತ್ತು ಮದುಮಗನ ಫೋಟೋ 2 MB ಸೈಜ್ಗಿಂತ ಒಳಗಿರಬೇಕು. ನಂತರ ಆ್ಯಸ್ ಏಜ್ ಪ್ರೂಫ್ ಆಗಿ ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಆರ್ ಕಾಲೇಜ್ TC, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಮತ್ತು ಆ್ಯಸ್ ಅಡ್ರೆಸ್ ಪ್ರೂಫ್ ಆಗಿ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಆಧಾರ್ ಕಾರ್ಡ್ ಇದನ್ನು ಡಾಕ್ಯುಮೆಂಟಿಗೆ ಕೊಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ 2 ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ, ಹಿಂದೂ ಮ್ಯಾರೇಜ್ ಆನ್ಲೈನ್ ಮತ್ತು ಹಿಂದೂ ಮ್ಯಾರೇಜ್ ಆಫ್ಲೈನ್. ಹಿಂದೂ ಮ್ಯಾರೇಜ್ ಆನ್ಲೈನಲ್ಲಿ ಎಲ್ಲ ಪ್ರೋಸೆಸ್ ಆನ್ಲೈನಲ್ಲಿ ಆಗುತ್ತೆ. ವಿಟ್ನೆಸ್ನ ಫಿಸಿಕಲ್ ಪ್ರೆಸೆನ್ಸ್ ಅಗತ್ಯ ಇರೋದಿಲ್ಲ. ಆದರೆ ಹಿಂದೂ ಮ್ಯಾರೇಜ್ ಆಫ್ಲೈನ್ನಲ್ಲಿ ಎಲ್ಲ ಪ್ರೋಸೆಸ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಗಬೇಕಾಗುತ್ತೆ. ವಿಟ್ನೆಸ್ ಮತ್ತು ಬ್ರೈಡ್ ಆ್ಯಂಡ್ ಗ್ರೂಮ್ ಎಲ್ಲರ ಪ್ರೆಸೆನ್ಸ್ ಅಗತ್ಯ ಇರುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್ನಲ್ಲಿ ಆಧಾರ್ ಮ್ಯಾಂಡೇಟ್ರಿ ಆಗಿದೆ. ಬ್ರೈಡ್ ಗ್ರೂಮ್ ಮತ್ತು ಇದಕ್ಕೆ 3 ಜನ ವಿಟ್ನೆಸ್ನ ಅಗತ್ಯ ಇದೆ. ಅಂದರೆ ವಧು ವರ ಮತ್ತು ಇದಕ್ಕೆ 3 ಜನ ಸಾಕ್ಷಿ ಅಗತ್ಯ ಇದೆ. ಅವರ ಆಧಾರ್ ಡೀಟೇಲ್ಸನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 8 ಸ್ಟೆಪ್ಸ್ ನೋಡಲಿಕ್ಕೆ ಸಿಗುತ್ತೆ. ಡಿಕ್ಲರೇಷನ್, ಮ್ಯಾರೇಜ್ ಡೀಟೇಲ್ಸ್, ಬ್ರೈಡ್ ಡೀಟೇಲ್ಸ್, ಬ್ರೈಡ್ ಗ್ರೂಮ್ ಡೀಟೇಲ್ಸ್, ವಿಟ್ನೆಸ್ ಡೀಟೇಲ್ಸ್, ರಿವ್ಯೂ ಸಮ್ಮರಿ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮತ್ತು ಮೇಕ್ ಪೇಮೆಂಟ್. ಈ ರೀತಿ 8 ಸ್ಟೆಪ್ಸ್ ಇದೆ. ಇಲ್ಲಿ ಫಸ್ಟ್ ಸ್ಟೆಪ್ ಡಿಕ್ಲರೇಷನ್, ಇದನ್ನು ಫಿಲ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದನ್ನು ಓದಿ ನೋಡಿ. ನಂತರ ಇಲ್ಲಿ ಕೊಟ್ಟಿರೋ ಬಾಕ್ಸನ್ನು ಟಿಕ್ ಮಾಡಿ ನಂತರ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಮ್ಯಾರೇಜ್ ಡೀಟೇಲ್ಸ್, ಇಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ನ ಜಾಯಿಂಟ್ ಫೋಟೋನ ಅಪ್ಲೋಡ್ ಮಾಡಬೇಕು. ವಧು ಮತ್ತು ವರನ ಒಟ್ಟಿಗೆ ಇರೋ ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಸೈಜನ್ನು ಕೊಟ್ಟಿದ್ದಾರೆ. ಫೋಟೋ ಸೈಜ್ 2 MBಗಿಂತ ಕೆಳಗಿರಬೇಕು ಮತ್ತು ಫೋಟೋ PNG ಫಾರ್ಮೆಟ್ನಲ್ಲಿರಬೇಕು. B2 ಸೈಜ್ ಅಂದರೆ ವಿಡ್ತ್ 707 mm ಇಂಟು ಹೈಟ್ 500 mm ಅಥವಾ ಪಿಕ್ಸೆಲ್ನಲ್ಲಿ ಆದರೆ 2673 ವಿಡ್ತ್ ಮತ್ತು ಹೈಟ್ 1890 ಪಿಕ್ಸೆಲ್ನಲ್ಲಿರಬೇಕು. ನೀವು ಆನ್ಲೈನ್ನಲ್ಲಿಯೇ ನಿಮ್ಮ ಫೋಟೋನ ಈ ಫಾರ್ಮ್ಯಾಟ್ಗೆ ರೀಸೈಜ್ ಮಾಡ್ಬೋದು. ಬ್ರೌಸರ್ನಲ್ಲಿ ಇಮೇಜ್ ರೀಸೈಸರ್ ಟೈಪ್ ಮಾಡಿ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಮೇಜ್ ರೀಸೈಸರ್ ಈ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಯಾವ ಇಮೇಜನ್ನು ರೀಸೈಜ್ ಮಾಡಲಿಕ್ಕಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಇಮೇಜ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೀವು ಅಪ್ಲೋಡ್ ಮಾಡಬೇಕಾಗಿರೋ ಇಮೇಜನ್ನು ಆಲ್ರೆಡಿ ಕಂಪ್ಯೂಟರ್ನಲ್ಲಿ ಆ್ಯಡ್ ಮಾಡಿರಬೇಕು. ನಿಮ್ಮ ಮೊಬೈಲ್ನಲ್ಲಿ ನೆಟ್ವರ್ಕ್ ಕರೆಕ್ಟ್ ಇದ್ದರೆ ನೀವು ಮೊಬೈಲ್ನಲ್ಲಿ ಕೂಡ ಇದನ್ನು ಮಾಡ್ಬೋದು. ನೆಕ್ಸ್ಟ್ ಇಮೇಜ್ ಅಪ್ಲೋಡ್ ಆದ ನಂತರ ಇಲ್ಲಿ ಇಮೇಜ್ ವಿಡ್ತ್ ಮತ್ತು ಹೈಟನ್ನು ವೆಬ್ಸೈಟ್ನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. 2673 ಇಂಟು 1890 ಪಿಕ್ಸೆಲ್ನಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಲಾಕ್ ಆಸ್ಪೆಕ್ಟ್ ರೇಷಿಯೋ ಇದನ್ನು ಅನ್ಟಿಕ್ ಮಾಡಬೇಕು, ಅಂದರೆ ಇದನ್ನು ಸೆಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಇದನ್ನು 2 MBಗೆ ಸೆಲೆಕ್ಟ್ ಮಾಡಬೇಕು. 2000 KB ಅಥವಾ 2 MB ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇಮೇಜ್ ಸೇವ್ ಆ್ಯಸ್ ಇದನ್ನು PNG ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡಬೇಕು. ನೆಕ್ಸ್ಟ್ PNG ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ರೀಸೈಜ್ ಇಮೇಜ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈಗ ಇಲ್ಲಿ ಒರಿಜಿನಲ್ ಇಮೇಜ್ ಸೈಜ್ ಮತ್ತು ಔಟ್ಪುಟ್ ಇಮೇಜ್ ಸೈಜ್ ಕೂಡ ಇದೆ. ನಿಮಗೆ ಇಮೇಜ್ ರೀಸೈಜನ್ನು ಫೋಟೋಶಾಪ್ ಯೂಸ್ ಮಾಡಿ ಕೂಡ ಮಾಡ್ಬೋದು ಅಥವಾ ಪೇಂಟ್ ಅಪ್ಲಿಕೇಶನ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಇಮೇಜ್ ರೀಸೈಸರ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ಆದರೆ ಇಮೇಜ್ ಇಲ್ಲಿ ಹೇಳಿರೋ ಪಿಕ್ಸೆಲ್ನಲ್ಲಿರಬೇಕು ಮತ್ತು ಸೈಜ್ 2 MBಗಿಂತ ಕೆಳಗಿರಬೇಕು ಮತ್ತು PNG ಫಾರ್ಮ್ಯಾಟ್ನಲ್ಲಿರಬೇಕು. ನೆಕ್ಸ್ಟ್ ಕಾವೇರಿ ವೆಬ್ಸೈಟನ್ನು ಓಪನ್ ಮಾಡಬೇಕು. ಇಲ್ಲಿ ಪೇಜ್ ಲಾಗೌಟ್ ಆಗಿದ್ದರೆ ಮತ್ತೊಮ್ಮೆ ಪೇಜ್ ಲಾಗಿನ್ ಆಗಬೇಕು ಮತ್ತು ಮ್ಯಾರೇಜ್ ಅಪ್ಲಿಕೇಶನನ್ನು ಎಡಿಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇಮೇಜನ್ನು ಅಪ್ಲೋಡ್ ಮಾಡಬೇಕು. ಇಮೇಜ್ ಅಪ್ಲೋಡ್ ಆದಮೇಲೆ ಡೇಟ್ ಆಫ್ ಮ್ಯಾರೇಜ್, ನಿಮ್ಮ ಮ್ಯಾರೇಜ್ ಆದ ಡೇಟನ್ನು ಎಂಟರ್ ಮಾಡಬೇಕು. ಪ್ಲೇಸ್ ಆಫ್ ಮ್ಯಾರೇಜ್ನಲ್ಲಿ ಬಿಲ್ಡಿಂಗ್ ನೇಮ್ ಮತ್ತು ಅಡ್ರೆಸ್ ಮತ್ತು ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಹೋಬಳಿ ಅಥವಾ ವಾರ್ಡ್ ಮತ್ತು ವಿಲೇಜ್ ಅಥವಾ ಸಿಟಿಯನ್ನು ಎಂಟರ್ ಮಾಡಿ ನಂತರ ಪಿನ್ ಕೋಡ್ ಎಂಟರ್ ಮಾಡಿ ನಂತರ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ, ಇಲ್ಲಿ ಡೇಟಾ ಸೇವ್ ಆಗಿದೆ. ಇಲ್ಲಿ ಎಂಟರ್ ಮಾಡಿರೋ ಡೇಟಾ ಸೇವ್ ಆಗಿದೆ. ನೆಕ್ಸ್ಟ್ 3ನೇ ಸ್ಟೆಪ್ನಲ್ಲಿ ಬ್ರೈಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು, ಅಂದರೆ ವಧುವಿನ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಅಡ್ರೆಸ್ನಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಥವಾ ಕರೆಂಟ್ ಅಡ್ರೆಸ್ಸನ್ನು ಟಿಕ್ ಮಾಡಬೇಕು. ನಾನಿಲ್ಲಿ ಕರೆಂಟ್ ಅಡ್ರೆಸ್ ಟಿಕ್ ಮಾಡಿದ್ದೇನೆ. ಇಲ್ಲಿ KYC ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಆಧಾರ್ ನಂಬರ್ ಎಂಟರ್ ಮಾಡಿದರೆ ಡಿಜಿಲಾಕರ್ ಪೇಜ್ ಓಪನ್ ಆಗಿ
ಡೀಟೇಲ್ಸ್ ಎಂಟ್ರಿ ಮಾಡಿದರೆ ಆಧಾರ್ನಲ್ಲಿರೋ ರೀತಿ ಇಲ್ಲಿ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ. ಆದರೆ ಈಗ ಈ KYC ಪೇಜ್ ಲೋಡ್ ಆಗ್ತಾ ಇಲ್ಲ, ಕೇವಲ ಈ ರೀತಿ ಬ್ರೌಸ್ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ನಾನು ವಧುವಿನ ಡೀಟೇಲ್ಸನ್ನು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ಟೇಟಸ್ ಆಫ್ ಬ್ರೈಡ್ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಅನ್ಮ್ಯಾರಿಡ್ ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವಧುವಿನ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಏಜ್, ಮೊಬೈಲ್ ನಂಬರ್, ಇಮೇಲ್ ID. ನೆಕ್ಸ್ಟ್ ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ ಇದನ್ನು ಸೆಲೆಕ್ಟ್ ಮಾಡಿ ನಂತರ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಬೇಕು. ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಇದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಫಾದರ್ ಮತ್ತು ಮದರ್ ಡೀಟೇಲ್ಸ್ ಇದನ್ನು ಎಂಟರ್ ಮಾಡಿ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಸ್ಟೆಪ್ನಲ್ಲಿ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಇಲ್ಲಿ ವರನ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಇಲ್ಲಿ ಸ್ಟೇಟಸ್ ಆಫ್ ದ ಬ್ರೈಡ್ ಗ್ರೂಮ್ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಅನ್ಮ್ಯಾರಿಡ್ ಟಿಕ್ ಮಾಡಬೇಕು. ಇಲ್ಲಿ ಕೂಡ ಈ KYC ವೆರಿಫಿಕೇಷನ್ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಿ OTP ಹಾಕಿದರೆ ಡಿಜಿಲಾಕರ್ ಪೇಜ್ ಓಪನ್ ಆಗಿ ಪಾಸ್ವರ್ಡ್ ಹಾಕಿದರೆ ಈ KYC ಆದ ನಂತರ ನೇಮ್ ಮತ್ತು ಬರ್ತ್ ಡೀಟೇಲ್ಸ್ ಆಟೋ ಫಿಲ್ ಆಗುತ್ತೆ. ಈ ಪೇಜ್ ಲೋಡ್ ಆಗ್ತಾ ಇಲ್ಲ, ಆದ್ದರಿಂದ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿ ಲಾಸ್ಟಿಗೆ ಈ ಸೈನ್ ಮಾಡ್ಬೋದು. ಆದ್ದರಿಂದ ಇಲ್ಲಿ ಕೂಡ ಡೀಟೇಲ್ಸನ್ನು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕು. ಇಲ್ಲಿ ಕೂಡ ಬ್ರೈಡ್ ಗ್ರೂಮ್ ಅಂದರೆ ವರನ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಸೆಲೆಕ್ಟ್ ಮಾಡಿ ನಂತರ ತಂದೆ ಮತ್ತು ತಾಯಿಯ ಡೀಟೇಲ್ಸ್ ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ ಆಗಿದೆ. ಸೆಷನ್ ಲಾಂಗ್ ಟೈಮ್ ರನ್ ಆಗಿದ್ದರೆ ಪೇಜ್ ಲಾಗೌಟ್ ಆಗುತ್ತೆ. ಆವಾಗ ಇನ್ನೊಮ್ಮೆ ಲಾಗಿನ್ ಆಗಿ ಮತ್ತು ಇದನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ವಿಟ್ನೆಸ್ ಡೀಟೇಲ್ಸ್, ಇಲ್ಲಿ ಬ್ರೈಡ್ ಗ್ರೂಮ್ ಮತ್ತು ಬ್ರೈಡ್ದು 3 ವಿಟ್ನೆಸ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ವಿಟ್ನೆಸ್ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಕೂಡ ಈ KYC ಪೇಜ್ ಲೋಡ್ ಆಗ್ತಾ ಇಲ್ಲ. ಸೊ ನಾವು ಲಾಸ್ಟಿಗೆ ಈ ಸೈನ್ ಮಾಡೋವಾಗ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೋದು. ವಿಟ್ನೆಸ್ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ವಿಟ್ನೆಸ್ ಬ್ರೈಡ್ಗೆ ಅಥವಾ ಬ್ರೈಡ್ ಗ್ರೂಮ್ಗೆ ಯಾರಿಗೆ ರಿಲೇಟೆಡ್ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಮತ್ತು ರಿಲೇಷನನ್ನು ಸ್ಪೆಸಿಫೈ ಮಾಡಬೇಕು. ವಿಟ್ನೆಸ್ ಹುಡುಗನಿಗೆ ಅಥವಾ ಹುಡುಗಿಗೆ ಯಾರನ್ನು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಯಾವ ರೀತಿಯಲ್ಲಿ ರಿಲೇಷನ್ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಸೇವ್ ವಿಟ್ನೆಸ್ ಡೀಟೇಲ್ಸ್ 1 ಇದನ್ನು ಕ್ಲಿಕ್ ಮಾಡಬೇಕು. ಇದೇ ರೀತಿ ವಿಟ್ನೆಸ್ 2 ಮತ್ತು ವಿಟ್ನೆಸ್ 3 ಇದರ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಲ್ಲಿ ಕೂಡ ವಿಟ್ನೆಸ್ ಹುಡುಗ ಅಥವಾ ಹುಡುಗಿಗೆ ರಿಲೇಷನಲ್ಲಿ ಏನಾಗಬೇಕು ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಡೀಟೇಲ್ಸ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ 3 ವಿಟ್ನೆಸ್ಗಳು ಮದುವೆಯಲ್ಲಿ ಪ್ರೆಸೆಂಟ್ ಆಗಿದ್ದರು, ಇದಕ್ಕೆ ಟಿಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ನಂತರ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ರಿವ್ಯೂ ಸಮ್ಮರಿ, ಇದು 6ನೇ ಸ್ಟೆಪ್, ರಿವ್ಯೂ ಸಮ್ಮರಿ. ಇಲ್ಲಿ ಮೊದಲಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸನ್ನು ಸೆಲೆಕ್ಟ್ ಮಾಡಬೇಕು, ಅಂದರೆ SROನ ಸೆಲೆಕ್ಟ್ ಮಾಡಬೇಕು. ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು. ಚೇಂಜಸ್ ಇದ್ದರೆ ಬ್ಯಾಕ್ ಹೋಗಿ ಚೇಂಜಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬಾಟಮ್ನಲ್ಲಿ ಡಿಕ್ಲರೇಷನ್ ಆಪ್ಷನ್ನಲ್ಲಿ ಐ ಹಿಯರ್ ಬೈ ಕನ್ಫರ್ಮ್ ದಟ್ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ವ್ಯೂ ಫಾರ್ಮ್ 1 ಆ್ಯಂಡ್ ಫಾರ್ಮ್ 1A ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಫಾರ್ಮ್ 1 ಓಪನ್ ಆಗಿದೆ, ಇದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಸೈನ್ ಇದು ಎನೇಬಲ್ ಆಗುತ್ತೆ. ಆವಾಗ ಈ KYC ವೆರಿಫಿಕೇಷನ್ ಆಗಿಲ್ಲ, ಆದ್ದರಿಂದ ಇವಾಗ ಇಲ್ಲಿ ಈ ಸೈನ್ ಮಾಡ್ಬೋದು. ಬ್ರೈಡ್ ಗ್ರೂಮ್ ಮತ್ತು 3 ಜನ ವಿಟ್ನೆಸ್ 5 ಜನರ ಈ ಸೈನ್ ಕೂಡ ಮಾಡಬೇಕು. ಮೊದಲಿಗೆ ಬ್ರೈಡ್ ಅಂದರೆ ವಧುವಿನ ಈ ಸೈನ್ ಆಪ್ಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ರೈಡ್ನ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ನಂತರ ಆಧಾರ್ OTP ಆಪ್ಷನ್ ಸೆಲೆಕ್ಟ್ ಮಾಡಿ ಗೆಟ್ OTP ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಐ ಹಿಯರ್ ಬೈ ಸ್ಟೇಟ್ ದ್ಯಾಟ್ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ರೈಡ್ದು ಈ ಸೈನ್ ಆಗಿದೆ. ನೆಕ್ಸ್ಟ್ ಬ್ರೈಡ್ ಗ್ರೂಮ್ನ ಈ ಸೈನ್ ಮಾಡಬೇಕು. ನೀವಿಲ್ಲಿ ಫಾರ್ಮ್ನಲ್ಲಿ ಕೂಡ ಚೆಕ್ ಮಾಡ್ಬೋದು, ಯಾರ ಈ ಸೈನ್ ಆಗಿದೆ ಅದು ಇಲ್ಲಿ ಫಾರ್ಮ್ನಲ್ಲಿ ಬಂದಿರುತ್ತೆ. ಇದೇ ರೀತಿಯಲ್ಲಿ ನೀವು 3 ಜನ ವಿಟ್ನೆಸ್ನ ಕೂಡ ಈ ಸೈನ್ ಮಾಡಬೇಕು. ಅವರ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ OTP ಎಂಟರ್ ಮಾಡಿ ಈ ಸೈನ್ ಮಾಡಬೇಕು. 5 ಜನರ ಈ ಸೈನ್ ಆದ ನಂತರ ಇಲ್ಲಿ ಫಾರ್ಮ್ನಲ್ಲಿ ನೋಡಿದರೆ ಇದು ಡಿಜಿಟಲ್ ಸಿಗ್ನೇಚರ್ ಆಗಿರುತ್ತೆ. ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ, ಇವಾಗ ಇದು ಸಿಗ್ನೇಚರ್ ವೆರಿಫೈ ಆಗಿರಲ್ಲ. ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಬ್ರೈಡ್ ಗ್ರೂಮ್ ಮತ್ತು ಬ್ರೈಡ್ನ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಬ್ರೈಡ್ ಗ್ರೂಮ್ನ ಐಡೆಂಟಿಟಿ ಪ್ರೂಫ್, ಏಜ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಐಡೆಂಟಿಟಿ ಪ್ರೂಫ್ಗೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್,
ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಆಧಾರ್ ನಂಬರ್, ವೋಟರ್ ಐಡಿಯನ್ನು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡೋ ಫೈಲ್ PDF ಫಾರ್ಮ್ಯಾಟ್ನಲ್ಲಿರಬೇಕು ಮತ್ತು ಫೈಲ್ ಸೈಜ್ ಮ್ಯಾಕ್ಸಿಮಮ್ 5 MB ಒಳಗಿರಬೇಕು. ಫೈಲ್ ಅಪ್ಲೋಡ್ ಮಾಡಿದ ನಂತರ ಪ್ರಿವ್ಯೂ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏಜ್ ಪ್ರೂಫ್ಗೆ ಯಾವುದೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯುಮ್ಯುಲೇಟಿವ್ ರೆಕಾರ್ಡ್, ಡಾಕ್ಟರ್ ಸರ್ಟಿಫಿಕೇಟ್, ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೆ ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಆಧಾರ್ ನಂಬರ್, ವೋಟರ್ ID, ಎಂಪ್ಲಾಯ್ ID ಕಾರ್ಡ್, ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಫೈಲ್ PDF ಫಾರ್ಮ್ಯಾಟ್ನಲ್ಲಿರಬೇಕು ಮತ್ತು ಫೈಲ್ 5 MB ಒಳಗಿರಬೇಕು. ಇದೇ ರೀತಿಯಲ್ಲಿ ಬ್ರೈಡ್ ಡಾಕ್ಯುಮೆಂಟ್ಸನ್ನು ಕೂಡ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಮ್ಯಾರೇಜ್ ಡಾಕ್ಯುಮೆಂಟ್ಗೆ ಏನೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್, ಟೆಂಪಲ್ ಮ್ಯಾರೇಜ್ ರಿಸೀಟ್, ಅದರ್ಸ್ ಅಥವಾ ಮ್ಯಾರೇಜ್ ಹಾಲ್ ರಿಸೀಟ್ ಅಥವಾ ಕಲ್ಯಾಣ ಮಂಟಪ ರಿಸೀಟ್, ಇದರಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎಷ್ಟು ಚಾರ್ಜಸ್ ಅಪ್ಲೈ ಆಗುತ್ತೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. 25 ರೂಪಾಯಿ ಚಾರ್ಜ್ ಅಪ್ಲೈ ಆಗುತ್ತೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ನೀವು ಐಡೆಂಟಿಟಿ ಪ್ರೂಫ್ಗೆ ಪ್ಯಾನ್ ಕಾರ್ಡ್ನ ಬದಲು DL ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ನಾನು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೆ. 2 ದಿವಸದ ನಂತರ ನನಗೆ DL ಅಥವಾ ಬೇರೆ ಪ್ರೂಫನ್ನು ಅಪ್ಲೋಡ್ ಮಾಡೋಕ್ಕೆ ನೋಟಿಫಿಕೇಷನ್ ಬಂದಿತ್ತು. ಆದ್ದರಿಂದ ನೀವು ಪ್ಯಾನ್ ಕಾರ್ಡ್ನ ಬದಲು ಬೇರೆ ಡೀಟೇಲ್ಸನ್ನು ಅಪ್ಲೋಡ್ ಮಾಡ್ಬೋದು. ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ಸ್ ಫ್ರಮ್ ದಿ ಸಬ್ ರಿಜಿಸ್ಟ್ರಾರ್ ಆಫೀಸ್. ನಿಮ್ಮ ಮೊಬೈಲ್ ನಂಬರ್ಗೆ ಈ ರೀತಿ ಮೆಸೇಜ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಗೋ ಬ್ಯಾಕ್ ಟು ಹೋಮ್ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡ್ಬೋದು. ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ಇದೆ. ನೀವು 2 ದಿವಸ ಬಿಟ್ಟು ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಇಲ್ಲಿ ಸ್ಟೇಟಸ್ನಲ್ಲಿ SROದಿಂದ ಎಲೋಕೇಟೆಡ್ ಟು DO ಅಂತ ನೋಡೋದಕ್ಕೆ ಸಿಗುತ್ತೆ. 2 ದಿವಸ ಬಿಟ್ಟು ನೆಕ್ಸ್ಟ್ ಅಪ್ಲಿಕೇಶನ್ ಚೆಕ್ ಮಾಡಿದಾಗ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬಂದಿರುತ್ತೆ. ಈ ರೀತಿ ಪೇಮೆಂಟ್ ಮಾಡೋಕ್ಕೆ ಮೆಸೇಜ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಈ ರೀತಿ ಸ್ಟೇಟಸ್ ಬಂದ ನಂತರ ಮೇಕ್ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಟೋಟಲ್ ಪೇಯೇಬಲ್ ಅಮೌಂಟ್ ಎಷ್ಟಿದೆ ಅದನ್ನು ಇಲ್ಲಿ ತೋರಿಸುತ್ತೆ. ಮೇಕ್ ಪೇಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಪೇಜ್ನಲ್ಲಿ ಮೋಡ್ ಆಫ್ ಪೇಮೆಂಟ್ ಸೆಲೆಕ್ಟ್ ಮಾಡಬೇಕು. ನೆಟ್ ಬ್ಯಾಂಕಿಂಗ್, ನೆಫ್ಟ್ ಅಥವಾ RTGS ಮಾಡ್ಬೋದು. ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಟೈಪ್ ಆಫ್ ಪೇಮೆಂಟ್ ಆಪ್ಷನ್ ಇದೆ. ನಾನಿಲ್ಲಿ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ. ನಂತರ ಇಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಿಮ್ಮ ಬ್ಯಾಂಕ್ನ ನೆಟ್ ಬ್ಯಾಂಕಿಂಗ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ ಮತ್ತು ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗಿ ಪೇಮೆಂಟ್ ಮಾಡ್ಬೋದು. ಅಥವಾ ಇದಕ್ಕಿಂತ ಸುಲಭದಲ್ಲಿ ನೀವು ಮೋಡ್ ಆಫ್ ಪೇಮೆಂಟ್ನಲ್ಲಿ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿ ನಂತರ ಟೈಪ್ ಆಫ್ ಪೇಮೆಂಟ್ನಲ್ಲಿ SBI ಇಪೇ ಕ್ಲಿಕ್ ಮಾಡಿ ನಂತರ ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಆಪ್ಷನ್ಸ್ ಇದೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ UPI ಪೇಮೆಂಟ್ ಆಪ್ಷನ್ನಲ್ಲಿ QR ಕೋಡ್ ಸೆಲೆಕ್ಟ್ ಮಾಡಿ ಪೇ ನೌ ಕ್ಲಿಕ್ ಮಾಡಿದರೆ QR ಕೋಡ್ ಓಪನ್ ಆಗುತ್ತೆ. ಈಗ ನೀವು ಈಸಿಯಾಗಿ ಫೋನ್ಪೇ ಅಥವಾ ಗೂಗಲ್ ಪೇನಿಂದ ಇದನ್ನು ಸ್ಕ್ಯಾನ್ ಮಾಡಿ ಈ ರೀತಿ ಕೂಡ ಪೇಮೆಂಟ್ ಮಾಡ್ಬೋದು. ನಾನು ನೆಟ್ ಬ್ಯಾಂಕಿಂಗ್ನಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಪೇಮೆಂಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಎಕ್ನಾಲಜ್ಮೆಂಟನ್ನು ನೋಡ್ಬೋದು. ಇದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಟ್ರಾನ್ಸಾಕ್ಷನ್ ರಿಸಿಟ್ ನೋಡಲಿಕ್ಕೆ ಸಿಗುತ್ತೆ. ಇದನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ಅಥವಾ ಮೇನ್ ಪೇಜ್ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ನಲ್ಲಿ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಇದೆ. 2 ದಿವಸ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಈ ರೀತಿ ಮೆಸೇಜ್ ಬಂದಿರುತ್ತೆ. ಯುವರ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸರ್ಟಿಫಿಕೇಟ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ಯುವರ್ ಅಕೌಂಟ್. ನೀವು ಅಪ್ಲಿಕೇಶನ್ ಲಾಗಿನ್ ಆಗಿ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ನಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಇದೆ. ಆ್ಯಕ್ಷನ್ನಲ್ಲಿ ಡೌನ್ಲೋಡ್ ಸೈನ್ಡ್ ಕಾಪಿ ಕ್ಲಿಕ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು QR ಕೋಡ್ ಇರೋ ಡಿಜಿಟಲಿ ಸೈನ್ ಆಗಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಓಪನ್ ಆಗಿರುತ್ತೆ. ಇದನ್ನು ನೀವು ಪ್ರಿಂಟ್ ಕೂಡ ತೆಗಿಬೋದು ಅಥವಾ PDF ಫಾರ್ಮ್ಯಾಟ್ನಲ್ಲಿ ಸೇವ್ ಕೂಡ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಇದು ಡಿಜಿಟಲಿ ಸೈನ್ ಆಗಿದೆ. ಇದಕ್ಕೆ ಯಾವುದೇ ಸೈನ್ ಅಥವಾ ಸೀಲ್ನ ಅವಶ್ಯಕತೆ ಇರೋದಿಲ್ಲ.
ಮತ್ತು ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಈ ರೀತಿಯಲ್ಲಿ ನೀವು ಕೇವಲ 25 ರೂಪಾಯಿಗೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು. ಕೆಲವರಿಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಸಬ್ಮಿಟ್ ಆದ ನಂತರ 2 ಅಥವಾ 3 ದಿವಸದಲ್ಲಿ ಪೇಮೆಂಟ್ ಆಪ್ಷನ್ ಬಾರದಿದ್ದರೆ, ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಅರ್ಜೆಂಟ್ ಇದ್ದರೆ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅಲ್ಲಿ ಅವರ ಬಳಿ ಹೇಳಿ ಅದನ್ನು ಅಪ್ರೂವ್ ಮಾಡಿಸ್ಬೋದು. ನಂತರ ಆನ್ಲೈನಲ್ಲಿಯೇ ಪೇಮೆಂಟ್ ಮಾಡಿ ಅವರ ಬಳಿ ಹೇಳಿ ಅವರು ಅಪ್ರೂವ್ ಮಾಡಿದರೆ ನೆಕ್ಸ್ಟ್ ನೀವು ಆನ್ಲೈನಲ್ಲಿಯೇ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಮೊದಲಿಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಸಬ್ಮಿಟ್ ಆಗುತ್ತೆ. ನಂತರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅಪ್ರೂವ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ನೀವು ಪೇಮೆಂಟ್ ಮಾಡಿದ ನಂತರ ಅದು ಇನ್ನೊಮ್ಮೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಸಬ್ಮಿಟ್ ಆಗುತ್ತೆ. ಅವರು ಅಲ್ಲಿ ಅಪ್ರೂವ್ ಮಾಡಿದ ನಂತರ ನೀವು ಸೈನ್ಡ್ ಕಾಪಿಯನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು. ಈ ರೀತಿಯಲ್ಲಿ ನೀವು 4 ಅಥವಾ 5 ದಿವಸದಲ್ಲಿ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು. ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ಅಪ್ರೂವ್ ಮಾಡೋದು ಡಿಲೇ ಆದರೆ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಅವರ ಬಳಿ ಹೇಳಿ ಅದನ್ನು ಅಪ್ರೂವ್ ಮಾಡಿಸ್ಬೋದು. ಈ ರೀತಿಯಲ್ಲಿ ನೀವು ಯಾವುದೇ ಬ್ರೋಕರ್ ಇಲ್ಲದೆ ಆನ್ಲೈನ್ನಲ್ಲಿಯೇ ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ವಿಡಿಯೋ ನೋಡ್ತಾ ಇದ್ದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.